ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿದ್ಧಾಂತ್ ಸನಿಹಾ ಅವರ ಭಾವನಾತ್ಮಕ ಪ್ರೇಮ ಕಥೆ ಬಯಸದೆ ನೀ ಬಂದೆ. ನಿರಾಯಾಸವಾಗಿ ಹುಡುಗನ ಸೆಲ್ ಫೋನ್ ನಂಬರನ್ನು ಪಡೆದಿದ್ದ ಸನಿಹಾ ಅವನನ್ನು ತನ್ನ ಕಾಲೇಜಿನ ಬಳಿಗೆ ಆಹ್ವಾನಿಸಿದಳು. ಸಿದ್ಧಾಂತ್ ತನ್ನನ್ನು ನಿರಾಕರಿಸುವಂತೆ ಒಂದು ಅಸ್ತ್ರಪ್ರಯೋಗಕ್ಕೆ ರೆಡಿಯಾಗಿದ್ದಾಳೆ ಸನಿಹಾ. ಸಿದ್ಧಾಂತ್ಗೆ ಕರೆ ಮಾಡಿ ಅವನ ನಿರೀಕ್ಷೆಯಲ್ಲಿ ಬಂದವರಿಗೆ ಕಾಫಿ ತಿಂಡಿ ಕೊಡುವ ಸಂದರ್ಭದಲ್ಲಿ ಹುಡುಗನನ್ನು ನೋಡಿದಳು ಸನಿಹಾ. ಹೌದು, ಅಕ್ಕ ಹೇಳಿದ್ದಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಆದರೆ ಏನು ಮಾಡಲಿ, ಅವಳಿಗೀಗ ಮದುವೆಯಾಗುವ ಇಚ್ಛೆ ಇರಲಿಲ್ಲವಲ್ಲ. ಸುಲೋಚನಾ ಅವರು ಎಲ್ಲರ ಮುಂದೆ ತಮ್ಮ ಮಗಳನ್ನು ಪರಿಚಯಿಸಿದರು. ಇವಳೇ ನನ್ನ ಎರಡನೇ ಮಗಳು ಸನಿಹಾ ಅಂತ. ಮೊದಲ ವರ್ಷದ MSc ಮಾಡ್ತಾ ಇದ್ದಾಳೆ. ಎಲ್ಲರ ಮುಂದೆ ಸೌಜನ್ಯಕ್ಕೆ ಎಂಬಂತೆ ನಮಸ್ತೆ ಎಂದು ಹೇಳಿದಳು ಸನಿಹಾ. ಕೈಯಲ್ಲಿ ಕಾಫಿ ತುಂಬಿದ ಟ್ರೇ ಇದ್ದುದರಿಂದ ಕೈ ಮುಗಿಯಲಾಗಲಿಲ್ಲ ಅವಳಿಗೆ. ಬಂದವರಿಗೆ ಅವಳ ವರ್ತನೆ ಹಿಡಿಸಿತ್ತು. ಆಗ ಅಪ್ರಯತ್ನವಾಗಿ ಅವಳ ಕಣ್ಣು ಹುಡುಗನ ಮೇಲಿತ್ತು. ಆದರೆ ಅವನು ಬೇರೆತ್ತಲೋ ನೋಡುತ್ತಾ ಶಾಸ್ತ್ರಿಗಳ ಪ್ರಶ್ನೆಗೆ ಉತ್ತರಿಸುತ್ತಿದ್ದ. ಅಷ್ಟರಲ್ಲಿ ಹುಡುಗನ ದೊಡ್ಡಪ್ಪ, ಇವನೇ ನಮ್ಮ ಹುಡುಗ ಸಿದ್ಧಾಂತ್. ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಮಾಡಿಕೊಂಡು ಈಗ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಸಿದ್ಧಾಂತ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಹುಡುಗನಿಗೆ ತಂದೆ ತಾಯಿ ಇಲ್ಲ. ಅವನು ಈಗಾಗಲೇ ಬಾಡಿಗೆ ಮನೆ ಮಾಡಿಕೊಂಡು ಸಪರೇಟ್ ಆಗಿದ್ದಾನೆ. ಮದುವೆ ಆದ ಮೇಲೆ ಅತ್ತೆ ಮಾವ ನಾದಿನಿ ಅತ್ತಿಗೆ ಯಾರ ಕಾಟನೂ ಇರಲ್ಲ ನಿಮ್ಮ ಹುಡುಗಿಗೆ ಎಂದು ಹೇಳಿ ನಕ್ಕರು. ಅವನು ಎಲ್ಲರಿಗೂ ನಮಸ್ಕಾರ ಹೇಳಿದ. ಅವನ ಮುಖದಲ್ಲಿ ನಸುನಗು ಕೂಡ ಕಾಣಿಸಲಿಲ್ಲ. ಚಿಕ್ಕಂದಿನಿಂದಲೇ ಹೆತ್ತವರನ್ನು ಕಳೆದುಕೊಂಡಿದ್ದರಿಂದ ತನ್ನೆಲ್ಲ ಜವಾಬ್ದಾರಿಯು ತನ್ನ ಮೇಲೆ ಬಂದಿದ್ದರಿಂದ ಹುಡುಗ ಗಂಭೀರವಾಗಿ ಬೆಳೆದಿರಬೇಕು. ಅದು ಅವರಿಗೆ ತಪ್ಪಾಗಿ ಕಾಣಿಸಲಿಲ್ಲ. ಹುಡುಗ ತುಂಬ ಗಂಭೀರವಾಗಿದ್ದಾನೆ ಎನಿಸಿತು ರಾಜಶೇಖರ್ ಅವರಿಗೆ. ಹುಡುಗನಿಗೆ ಅವಳನ್ನು ನೋಡುವ, ಅವಳಲ್ಲಿ ಮಾತಾಡುವ ಯಾವ ಉತ್ಸುಕತೆಯೂ ಕಾಣಿಸಲಿಲ್ಲ. ಇವೆಲ್ಲವನ್ನು ಸುಲೋಚನಾ ಅವರು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದರು. ಅವರಿಗೆ ಹುಡುಗನನ್ನು ನೋಡಿದ ತಕ್ಷಣ ಹುಡುಗ ತುಂಬ ಹಿಡಿಸಿದ್ದ. ಮಾತ್ರವಲ್ಲ, ಅವನು ಒಬ್ಬನೇ ಮಗ. ಹುಡುಗನಿಗೆ ಒಳ್ಳೆಯ ಕೆಲಸವಿದೆ. ತಮ್ಮ ದೊಡ್ಡ ಅಳಿಯ ಈಗಲೂ ಪ್ರೈವೇಟ್ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿರುವುದು. ಅವನಿಗೆ ಬರುತ್ತಿದ್ದ ಸಂಬಳ ತುಂಬ ಕಡಿಮೆ. ಅವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ಸ್ವಂತ ಮನೆ ಅವರಿಗೆ ಕನಸು ಎಂದೇ ಭಾವಿಸಿದ್ದರು ಸುಲೋಚನಾ ಅವರ ಮನಸ್ಸು ಅವರಿಬ್ಬರನ್ನು ತುಲನೆ ಮಾಡಿ ನೋಡುತ್ತಿತ್ತು. ತಮ್ಮ ದೊಡ್ಡ ಅಳಿಯನಿಗಿಂತ ಈ ಹುಡುಗ ಎಷ್ಟೋ ಪಾಲು ಉತ್ತಮ ಎಂದು ಅನಿಸಿತ್ತು ಅವರಿಗೆ. ಶಾಸ್ತ್ರಿಗಳೇನು ಹುಡುಗ ನಿಮ್ಮ ಮಗಳನ್ನು ಒಪ್ಪಿದ್ದಾನೆ ಎಂದು ಈಗಾಗಲೇ ತಿಳಿಸಿದ್ದರು. ಆದರೆ ಈಗ ಹುಡುಗನಿಗೆ ತಮ್ಮ ಮಗಳ ಬಗ್ಗೆ ಯಾವುದೇ ಆಸಕ್ತಿ ಇದ್ದಂತೆ ಕಾಣಿಸುತ್ತಿಲ್ಲ. ಅಂದು ಯಾವುದೋ ಸಮಾರಂಭದಲ್ಲಿ ನೋಡಿದ್ದಿರಬೇಕು. ಬಹುಶಃ ಅಂದು ಫಂಕ್ಷನ್ನಲ್ಲಿ ನೋಡಿದ್ದಲ್ಲವೇ. ಅಂದು ಹುಡುಗ ನೋಡುವಾಗ ಮಗಳು ಆಸಕ್ತಿಯಿಂದ ಚೆನ್ನಾಗಿ ಅಲಂಕರಿಸಿಕೊಂಡಿದ್ದಿರಬಹುದು. ಆದರೆ ಇಂದು ಅವಳಿಗೆ ಇಷ್ಟವಿಲ್ಲದ್ದರಿಂದ ನಿರಾಸಕ್ತಿಯಿಂದ ಅಲಂಕರಿಸಿಕೊಳ್ಳದೆ ಅವರ ಮುಂದೆ ಬಂದಿದ್ದಾಳೆ. ಹುಡುಗ ಈಗೆಲ್ಲಾದರೂ ತನ್ನ ಮನಸ್ಸನ್ನು ಬದಲಾಯಿಸಿಬಿಟ್ಟರೆ ಅಂಥದ್ದೊಂದು ಯೋಚನೆ ಬರುತ್ತಲೇ ಅವರ ಮನಸ್ಸಿಗೆ ಪಿಚ್ಚೆನಿಸಿತ್ತು. ಇಂದು ಮಗಳ ಉದಾಸೀನದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲವಲ್ಲ ಎಂಬಂತಹ ಪರಿಸ್ಥಿತಿ ಉಂಟಾಗಿಬಿಟ್ಟಿದೆ. ಸುಲೋಚನಾ ಅವರಿಗೀಗ ಮಗಳ ಮೇಲೆ ಅಸಾಧ್ಯವಾದ ಕೋಪ ಬಂದುಬಿಟ್ಟಿತ್ತು. ಅವರು ಮಗಳತ್ತ ನೋಟ ಬೀರಿದರು. ಅವಳು ನಿರ್ವಿಕಾರವಾಗಿ ಬಂದವರಿಗೆ ಕಾಫಿ ತಿಂಡಿ ಕೊಡುವುದರಲ್ಲಿ ನಿರತಳಾಗಿದ್ದಳು. ಅವಳ ಮುಖದಲ್ಲೂ ಸಂತೋಷದ ಎಳೆ ಹುಡುಕಿ ತೆಗೆದರೂ ಸಿಗುವಂತಿರಲಿಲ್ಲ. ಸುಲೋಚನಾ ಅವರು ಭಾರವಾದ ಉಸಿರು ಎಳೆದುಕೊಂಡರು. ಎಲ್ಲರ ಮುಂದೆ ಲವಲವಿಕೆಯಿಂದ ಸಂತೋಷವಾಗಿ ಓಡಾಡಿಕೊಂಡಿದ್ದವಳೆಂದರೆ ಅದು ಸಾರಿಕಾ. ನನ್ನ ತಂಗಿ ತುಂಬ ಬುದ್ಧಿವಂತೆ. ಅವಳಿಗೆ ಎಂಜಿನಿಯರಿಂಗ್ಗೆ ಪ್ಯೂರ್ ಮೆರಿಟ್ ಸೀಟ್ ಸಿಕ್ಕಿದ್ರೂ ಅವಳಿಗದರಲ್ಲಿ ಆಸಕ್ತಿ ಇರಲಿಲ್ಲ. ಅವಳಿಗೆ ಲೆಕ್ಚರರ್ ಆಗಬೇಕು ಅಂತ ಆಸೆ. ಆದ್ದರಿಂದ ಅವಳು ಮೈಕ್ರೋಬಯಾಲಜಿ MSc ಮಾಡಬೇಕು ಅಂತ ಸೇರ್ಕೊಂಡಿದ್ದಾಳೆ. ತಂಗಿಯ ಆಸಕ್ತಿಯನ್ನು ಬಂದವರ ಮುಂದೆ ಹೇಳಿಕೊಂಡಳು ಸಾರಿಕಾ. ಅಷ್ಟರಲ್ಲಿ ಕಮಲಾ ಅವರು, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಇಂಪಾರ್ಟೆಂಟ್. ನಂಗಿರೋದು 2 ಹೆಣ್ಮಕ್ಳು. ನನ್ನ ದೊಡ್ಡ ಮಗಳು ಅವಂತಿ BA ಮಾಡ್ಕೊಂಡಿದ್ದಾಳೆ. ಅವಳ ಮದುವೆ ಆಗಿದೆ. ಎರಡನೆಯವಳು ಶ್ರಾವಂತಿ. ಅವಳು ಎಂಜಿನಿಯರಿಂಗ್ ಮಾಡಿಕೊಂಡು ಒಳ್ಳೆ ಕೆಲಸದಲ್ಲಿದ್ದಾಳೆ. ಅವಳದು ಮದುವೆ ಆಗಿದೆ. ಮದುವೆ ಆದ್ಮೇಲೆ ಓದೋಕೆ ನಮ್ಮ ಕಡೆಯಿಂದ ಯಾವುದೇ ಅಭ್ಯಂತರನೂ ಇಲ್ಲ ಅಲ್ವೇನ್ರಿ ಎಂದು ಪತಿಯನ್ನು ಕೇಳಿದರು ಕಮಲಾ. ಅವರು ಹುಡುಗ ಸಿದ್ಧಾಂತನನ್ನು ಕೇಳುವರೇನೋ ಎಂದು ಆಸಕ್ತಿಯಿಂದ ನೋಡುತ್ತಿದ್ದಳು ಸನಿಹಾ. ಆದರೆ ಅವರು ಕೇಳಿದ್ದು ಹುಡುಗನ ದೊಡ್ಡಪ್ಪನನ್ನು. ಅವರು ಉತ್ತರಿಸಿದ್ದರು, ನಮ್ಮ ಹುಡುಗ ಅದ್ಯಾವುದಕ್ಕೂ ಬೇಡ ಅಂತ ಹೇಳಲ್ಲ. ಅವರ ಉತ್ತರ ಕೇಳಿ ಸುಲೋಚನಾ ಮತ್ತು ರಾಜಶೇಖರ್ ಅವರಿಗೆ ತುಸು ನೆಮ್ಮದಿ ಉಂಟಾದರೂ ಮನಸ್ಸಿನ ಒಳಗೊಳಗೆ ಚಿಕ್ಕ ಆತಂಕ ಇಲ್ಲದಿರಲಿಲ್ಲ. ಅದಕ್ಕೆ ಕಾರಣ ಹುಡುಗ ಸಿದ್ಧಾಂತ್. ಅವನು ಏನೂ ಉತ್ತರಿಸಲಿಲ್ಲವಲ್ಲ. ಅವನು ಇದು ತನಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ ಎಂಬಂತೇನೋ ಶಾಸ್ತ್ರಿಗಳ ಬಳಿ ಏನೋ ಮಾತಾಡುತ್ತಿದ್ದ. ಸನಿಹಾ ಕೂಡ ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸುತ್ತಲೇ ಇದ್ದಳು. ಒಂದೊಮ್ಮೆ ಹುಡುಗ ಸಿದ್ಧಾಂತ್ ಅವಳತ್ತ ನೋಟ ಬೀರಿದ್ದ. ಅವನ ಮನಸ್ಸಿನಲ್ಲಿ ದ್ವೇಷವೇ ತುಂಬಿದ್ದರಿಂದ ಅವಳನ್ನು ಕಂಡಾಗ ಸುಮಧುರ ಭಾವನೆಗಳು ಯಾವುವೂ ಹೊರಹೊಮ್ಮಲಿಲ್ಲ. ಅವಳಿಗೂ ಅವನ ಬಗ್ಗೆ ಹಿಮಗಟ್ಟಿದ ಭಾವನೆಗಳೇ ಇತ್ತಲ್ಲ. ಅವಳಿಗೆ ಅದರಿಂದ ಯಾವ ವ್ಯತ್ಯಾಸವೂ ಕಾಣಿಸಲಿಲ್ಲ.
ಬದಲಾಗಿ ಮನಸ್ಸಿನೊಳಗೆ ತುಂಬ ಸಂತೋಷವಾಗಿತ್ತು. ಈ ಹುಡುಗನಿಗೆ ತಾನು ಇಷ್ಟವಾಗಲಿಲ್ಲ. ಸದ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು. ತಂದೆ ಮುಂದಿನ ಸಂಬಂಧ ಹುಡುಕುವವರೆಗೂ ತನಗೆ ಸಮಯಾವಕಾಶ ಸಿಗುತ್ತದೆ. ಆಗ ಇನ್ನೇನಾದರೂ ಕಾರಣ ಹೇಳಿದರಾಯಿತು. ಹೇಗಾದರೂ ತನ್ನ MSc ಕಂಪ್ಲೀಟ್ ಆಗಿಬಿಟ್ಟರೆ ಸಾಕು. ಮತ್ತೆ ಕೆಲಸಕ್ಕೆ ಸೇರಿಕೊಂಡರೆ ತನ್ನ ಸಂಪಾದನೆಯಿಂದ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬಹುದು. ಆಗ ಆರ್ಥಿಕ ಸ್ವಾವಲಂಬನೆ ಇರುತ್ತದೆ ಎಂದು ಅವಳ ಮನಸ್ಸು ಯೋಚಿಸುತ್ತಿತ್ತು. ಅಷ್ಟರಲ್ಲಿ ಅವಳ ಭಾವ ಸಂದೀಪ್ ಹೇಳಿದರು, ಹುಡುಗ ಹುಡುಗಿಗೆ ಪರ್ಸನಲ್ ಆಗಿ ಏನಾದರೂ ಮಾತಾಡಬೇಕು ಅಂದರೆ ಮಾತಾಡ್ಕೋಬಹುದು. ಇದಕ್ಕೆ ಹಿರಿಯರದೇನು ಅಭ್ಯಂತರ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಂದು ಪರೋಕ್ಷವಾಗಿ ಎಲ್ಲರ ಒಪ್ಪಿಗೆಯನ್ನು ಕೇಳಿದ್ದ. ಕೆಲವೊಂದು ವಿಚಾರಗಳನ್ನು ಎಲ್ಲರ ಮುಂದೆ ಕೇಳೋಕ್ಕಾಗಲ್ವಲ್ಲ, ಇದರಿಂದ ಅವರಿಗೆ ಒಬ್ಬರನ್ನೊಬ್ಬರು ಏನಾದರೂ ಕೇಳಬೇಕು ಅಂದರೆ ಕೇಳಿಕೊಳ್ಳಬಹುದು ಎಂಬುದು ಸಂದೀಪ್ನ ಅನಿಸಿಕೆಯಾಗಿತ್ತು. ಹಿರಿಯರು ಯಾರೂ ಅಭ್ಯಂತರ ಹೇಳಲಿಲ್ಲ. ಆದರೆ ಸಿದ್ಧಾಂತ್ ಹೇಳಿದ, ನನಗೆ ಅದರ ಅವಶ್ಯಕತೆ ಇಲ್ಲ. ಅವರಿಗೆ ಪರ್ಸನಲ್ ಆಗಿ ನನ್ನ ಹತ್ರ ಏನಾದರೂ ಕೇಳಬೇಕು ಅಂತ ಇದ್ದರೆ ಧಾರಾಳವಾಗಿ ಕೇಳಬಹುದು. ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ಹೌದು, ಸನಿಹಾಗೆ ಅವನ ಬಳಿ ಮಾತಾಡಬೇಕಾಗಿತ್ತು. ಈ ಹುಡುಗಿ ನನಗೆ ಒಪ್ಪಿಗೆ ಆಗಿಲ್ಲ, ಬೇಡ ಎಂದು ಹೇಳಿ ಎಂದು ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳಬೇಕಾಗಿತ್ತು. ಅವಳು ಬಾಯಿ ತೆರೆದು ಹೇಳಬೇಕೆಂದುಕೊಂಡಿದ್ದಾಗಲೇ ಅವಳ ತಾಯಿ ಸುಲೋಚನಾ ಅವರು ಮಗಳ ಮನದಿಂಗಿತವನ್ನು ಅರಿತು ಹೇಳಿದರು, ನಮ್ಮ ಹುಡುಗಿ ತುಂಬ ಸಾಫ್ಟು. ಅವಳಿನ್ನೂ ಚಿಕ್ಕವಳು. ಅವಳಿಗೆ ಗುರು ಹಿರಿಯರು ಅಪ್ಪ ಅಮ್ಮ ಅಂದರೆ ತುಂಬ ಭಯ ಭಕ್ತಿ. ಅವಳೆಂದು ನಮ್ಮ ಮಾತನ್ನು ಮೀರಲ್ಲ. ಮದುವೆ ವಿಷಯದಲ್ಲಂತೂ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಈಗಾಗಲೇ ತಿಳಿಸಿದ್ದಾಳೆ. ಅವಳ ಪರವಾಗಿ ನಿರ್ಧಾರ ತೆಗೊಳ್ಳೋ ಹಕ್ಕನ್ನು ನಮಗೆ ಬಿಟ್ಕೊಟ್ಟಿದ್ದಾಳೆ ಅಲ್ವೇನಮ್ಮ ಎಂದು ಮಗಳನ್ನು ವಿಚಾರಿಸಿಕೊಂಡರು ಸುಲೋಚನಾ ಅವರು ಹೇಳಿದ್ದು ಪೂರ್ತಿ ಸತ್ಯವಲ್ಲದಿದ್ದರೂ ಕೆಲವೊಂದು ಸತ್ಯಗಳು ಅದರಲ್ಲಿ ಅಡಗಿತ್ತು. ಇದುವರೆಗೂ ಅವಳ ಜೀವನದ ಎಲ್ಲ ನಿರ್ಧಾರಗಳನ್ನು ತಂದೆ ತಾಯಿಯ ಆಸೆಯಂತೆಯೇ ಮಾಡಲಾಗಿತ್ತು. ತಂದೆ ತಾಯಿ ಎಂದರೆ ಅವಳಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಭಯ, ಭಕ್ತಿ ಎಲ್ಲವೂ ಇತ್ತು. ಆದರಿಂದು ಮದುವೆ ವಿಚಾರದಲ್ಲಿ ಮಾತ್ರ ಅವಳಿಗೆ ಮನಸ್ಸಿರಲಿಲ್ಲ. ಅದನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಲು ತಾಯಿ ಬಿಡಲಿಲ್ಲ. ತಾಯಿಯ ಮಾತಿನಿಂದ ಅವಳ ಆಸೆಗೆ ತಣ್ಣೀರು ಎರಚಿದಂತಾಗಿತ್ತು. ಹಾಗೆಂದು ಎಲ್ಲರ ಮುಂದೆ ತಾಯಿ ತಂದೆಯನ್ನು ಅವಮಾನ ಮಾಡುವ ಮನಸ್ಸು ಇರಲಿಲ್ಲ ಸನಿಹಾಗೆ. ಈಗಲೇ ಅವರು ಮದುವೆಗೆ ಸಮ್ಮತಿ ಸೂಚಿಸಲಿಲ್ಲವಲ್ಲ. ಒಂದು ವೇಳೆ ಅವರು ಈ ಮದುವೆಗೆ ಸಮ್ಮತಿ ಸೂಚಿಸಿದರೆ ಮುಂದೆ ನೋಡಿಕೊಳ್ಳೋಣ ಎಂದು ಸುಮ್ಮನಾದಳು ಸನಿಹಾ. ಬಳಿಕ ಹಿರಿಯರು ತಮ್ಮ ಫೋನ್ ನಂಬರ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡರು. ಅಷ್ಟರಲ್ಲಿ ಕಮಲಾ ಅವರು, ಸಿದ್ಧಾಂತ್, ನಿನ್ನ ನಂಬರನ್ನು ಅವರಿಗೆ ಕೊಟ್ಬಿಡು ಎಂದು ಹೇಳಿದರು. ಅವನು ತನ್ನ ನಂಬರನ್ನು ಹೇಳುತ್ತಿದ್ದಾಗ ಅದನ್ನು ತನ್ನ ಸ್ಮೃತಿ ಪಟಲದಲ್ಲಿ ರೆಕಾರ್ಡ್ ಮಾಡಿಟ್ಟುಕೊಂಡಳು ಸನಿಹಾ. ನಾವು ನಮ್ಮ ಅಭಿಪ್ರಾಯವನ್ನು 1 ವಾರದೊಳಗೆ ಶಾಸ್ತ್ರಿಗಳ ಮೂಲಕ ತಿಳಿಸ್ತೀವಿ. ನಾವಿನ್ನು ಹೊರಡ್ತೀವಿ ಎಂದು ಹೇಳಿದರು ರಮಾಕಾಂತ್. 1 ನಿಮಿಷ ಇರಿ, ಮೊದಲ ಬಾರಿಗೆ ನಮ್ಮನೆಗೆ ಬಂದಿದ್ದೀರಾ, ಬಂದವರು ಹಾಗೆ ಹೋಗೋದು ಬೇಡ ಎಂದು ಸುಲೋಚನಾ ಅವರು ಕುಳಿತಲ್ಲಿಂದ ಎದ್ದು ಹೊರಟರು. ಅರಶಿನ, ಕುಂಕುಮ, ಮಲ್ಲಿಗೆ ಹೂ, ಬ್ಲೌಸ್ ಪೀಸ್ ಜೊತೆಗೆ ತಾಂಬೂಲ ಕೊಟ್ಟು ಕಳಿಸಿದರು ಬಂದವರಿಗೆ. ಮನೆಗೆ ಬಂದ ಅತಿಥಿಗಳು ಹೋಗುತ್ತಿದ್ದಂತೆಯೇ ಸುಲೋಚನಾ ಅವರು ತಮ್ಮ ಅಸಮಾಧಾನವನ್ನು ಮಗಳ ಮುಂದೆ ವ್ಯಕ್ತಪಡಿಸಿಬಿಟ್ಟರು. ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ರೆ ನಿಂಗೇನಾಗ್ತಿತ್ತು ದಾಡಿ? ಇವತ್ತು ನಿನ್ನ ವೇಷಭೂಷಣ ನೋಡಿದರೆ ಆ ಹುಡುಗ ನಿನ್ನ ಒಪ್ಕೊಳ್ಳೋದು ಡೌಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಹುಡುಗನಿಗೆ ನಿನ್ನ ಬಗ್ಗೆ ಒಂಚೂರು ಆಸಕ್ತಿ ಇದ್ದಂಗೆ ಕಾಣಿಸ್ಲಿಲ್ಲ. ಒಮ್ಮೆಯಾದರೂ ನಿನ್ನತ್ರ ಕಣ್ಣೆತ್ತಿ ನೋಡಿದ್ನಾ? ಇಲ್ಲ. ಅದು ಅವರೊಬ್ಬರ ಅನಿಸಿಕೆ ಆಗಿರಲಿಲ್ಲ. ಮನೆಯ ಬಾಕಿ ಉಳಿದ ಸದಸ್ಯರೆಲ್ಲರ ಅನಿಸಿಕೆಯೂ ಅದೇ ಆಗಿತ್ತು. ಈ ಸಂಬಂಧ ಮುಂದುವರಿಯಲು ಸಾಧ್ಯವಿಲ್ಲವೆಂದೇ ಅಂದುಕೊಂಡಿದ್ದರು. ಮನೆಯವರೆಲ್ಲರೂ ಬೇಸರಗೊಂಡಿದ್ದರು. ಆದರೆ ಸನಿಹಾ, ಅವಳು ಮಾತ್ರ ತುಂಬ ಖುಷಿಯಾಗಿದ್ದಳು. ತನ್ನ ಮೊದಲ ಅಸ್ತ್ರಪ್ರಯೋಗ ಸರಿಯಾಗಿ ಗುರಿ ಮುಟ್ಟಿದೆ. ತನ್ನ ಮೊದಲ ಅಸ್ತ್ರಪ್ರಯೋಗ ಸಫಲವಾಗಿದೆ ಎಂದೇ ಎನಿಸಿದ್ದಳು. ಎಲ್ಲ ತಾನಂದುಕೊಂಡಂತೆಯೇ ಆಗಿದೆ. ಮನೆಯವರ ಮುಂದೆ ಅದನ್ನು ತೋರ್ಪಡಿಸಿಕೊಳ್ಳದಿದ್ದರೂ ಅವಳ ಮುಖದಲ್ಲಿ ಈಗ ಆ ಸಂತೋಷ ಕಾಣಿಸಿತು. ಮತ್ತೆ 4 ದಿನಗಳು ಯಾವುದೇ ಆತಂಕಗಳು ಇಲ್ಲದೆ ಕಳೆದಿದ್ದವು. 5ನೇ ದಿನ ಸಂಜೆ ಕಾಲೇಜು ಮುಗಿಸಿಕೊಂಡು ಮನೆಗೆ ಬರುವಾಗ ಮನೆಯಲ್ಲಿ ಸಂಭ್ರಮದ ವಾತಾವರಣ ನೆಲೆಯೂರಿತ್ತು. ಮಗಳು ಮನೆಗೆ ಬರುತ್ತಲೂ ಅವಳ ತಾಯಿ ಸುಲೋಚನಾ ಅವರು ಮಗಳ ಬಾಯಿಗೆ ಸ್ವೀಟ್ ತಿನಿಸುತ್ತಾ ಹೇಳಿದರು, ಇವತ್ತು ಬೆಳಿಗ್ಗೆನೆ ಶಾಸ್ತ್ರಿಗಳು ನಿಮ್ಮಪ್ಪನಿಗೆ ಕಾಲ್ ಮಾಡಿ ಶುಭ ಸಮಾಚಾರ ಹೇಳಿದ್ದಾರೆ. ಹುಡುಗನ ಕಡೆಯವರು ನಿನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರ ಮುಖದಲ್ಲಿ ಹರ್ಷದ ಹೊನಲು ಹರಿಯುತ್ತಿತ್ತು. ಆ ಹುಡುಗ ತನ್ನನ್ನು ರಿಜೆಕ್ಟ್ ಮಾಡಬೇಕು ಎಂದುಕೊಂಡಿದ್ದ ಸನಿಹಾಗೆ ಶಾಸ್ತ್ರಿಗಳ ಕಡೆಯಿಂದ ಬಂದ ಉತ್ತರ ಕೇಳಿ ತುಂಬ ನಿರಾಸೆಯಾಗಿತ್ತು. ಆದರವಳು ಛಲಬಿಡದ ತ್ರಿವಿಕ್ರಮನಂತೆ ತನ್ನ 2ನೇ ಅಸ್ತ್ರ ಪ್ರಯೋಗಿಸಲು ಸಿದ್ಧಳಾದಳು. ಈಗಾಗಲೇ ಹುಡುಗನ ಸೆಲ್ ಫೋನ್ ನಂಬರನ್ನು
ಪಡೆದುಕೊಂಡಿದ್ದಳಲ್ಲ, ಅದನ್ನು ತನ್ನ ಸೆಲ್ಫೋನ್ಗೆ ಅಪ್ಲೋಡ್ ಮಾಡಿಕೊಂಡಳು ಸನಿಹಾ. ಮರುದಿನ ಕಾಲೇಜ್ನಲ್ಲಿ ಊಟದ ವಿರಾಮದ ವೇಳೆಯಲ್ಲಿ ಅವನಿಗೊಂದು ಕರೆ ಮಾಡಿದ್ದಳು. ಸಿದ್ಧಾಂತ್ಗೆ ಅಪರಿಚಿತ ನಂಬರ್ನಿಂದ ಕರೆ ಕಂಡಾಗ ಅವನು ತಕ್ಷಣವೇ ಕರೆ ಸ್ವೀಕರಿಸಿದ್ದ. ಅವನು ಅತ್ತಲಿಂದ ಹಲೋ ಎನ್ನುತ್ತಿದ್ದಂತೆಯೇ, ಹಲೋ, ನಾನು ಸನಿಹಾ ಅಂತ ಮಾತಾಡ್ತಿರೋದು. ಇದು ಸಿದ್ಧಾಂತ್ ಅವರ ನಂಬರ್ ಅಲ್ವಾ ವಿಚಾರಿಸಿಕೊಂಡಳು ಸನಿಹಾ. ಅತ್ತಲಿಂದ ಅವನು ಸಿಡುಕಿದ. ಹೌದು, ನಾನು ಸಿದ್ಧಾಂತ್ ಮಾತಾಡ್ತಿರೋದು. ಸನಿಹಾನೋ ದೂರಾನೋ, ನನಗೆ ಅಂಥವರಾರು ಪರಿಚಯದವರಿಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಇಡ್ರಿ ಫೋನು. ಅವನಿನ್ನೇನು ಕರೆ ತುಂಡರಿಸುತ್ತಿದ್ದ. ಆಗ ಸನಿಹಾ ಹೇಳಿದಳು, ಸರ್, ನಾನು ರಾಜಶೇಖರ್ ಅವರ ಮಗಳು ಸನಿಹಾ ಅಂತ. 6 ದಿನಗಳ ಹಿಂದೆ ನೀವು ನಮ್ಮ ಮನೆಗೆ ಬಂದು ನನ್ನ ನೋಡ್ಕೊಂಡು ಹೋಗಿದ್ದೀರಾ. ದಯವಿಟ್ಟು 1 ನಿಮಿಷ ನಾನು ಹೇಳೋದು ಕೇಳಿ. ನಾನು ಅರ್ಜೆಂಟಾಗಿ ಒಂದ್ಸಲ ನಿಮ್ಮನ್ನ ಭೇಟಿಯಾಗಬೇಕಾಗಿತ್ತು. ತುಂಬ ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಹೇಳ್ಕೋಬೇಕಾಗಿತ್ತು. ಅದಕ್ಕಾಗಿ ನಾನು ಕರೆ ಮಾಡ್ತಾ ಇರೋದು. ಅಂದರೆ ಅವನಿಗೆ ತನ್ನ ಹೆಸರು ಗೊತ್ತಿಲ್ಲ ಅಥವಾ ಜ್ಞಾಪಕವೇ ಇಲ್ಲ ಎಂದಾಯಿತು. ಇದರ ಅರ್ಥ ಏನೆಂದರೆ ಅವನಿಗೂ ತನ್ನನ್ನು ಮದುವೆಯಾಗುವ ಉತ್ಸಾಹ ಇಲ್ಲ ಎಂದೇ ಆಯಿತು. ಹಾಗಾದರೆ ತನ್ನನ್ನು ಮದುವೆಯಾಗಲು ಅವನನ್ನು ಯಾರೋ ಬಲವಂತ ಮಾಡುತ್ತಿದ್ದಾರೆ. ಬಲವಂತ ಮಾಡುವವರು ಯಾರು? ಅದನ್ನು ತಾನು ತಿಳಿದುಕೊಳ್ಳಬೇಕು. ಈಗ ನೀವು ಎಲ್ಲಿದ್ದೀರಾ? ನಾನು ಕಾಲೇಜ್ನಲ್ಲಿದ್ದೀನಿ. ನಿಮ್ಮ ಹತ್ರ ವೆಹಿಕಲ್ ಇದೆಯಾ? ನೀವು ಎಷ್ಟು ಹೊತ್ತಿನ ತನಕ ಫ್ರೀ ಇರ್ತೀರಾ? ಅವನು ಅವಳನ್ನು ವಿಚಾರಿಸಿದ. ಇಲ್ಲ, ನಾನು ಆಟೋದಲ್ಲಿ ಬರಬೇಕಷ್ಟೇ. ಫಸ್ಟ್ ಅವರ್ ಕ್ಲಾಸ್ ಇಲ್ಲ. 3 ಗಂಟೆ ತನಕ ಫ್ರೀಯಾಗಿರ್ತೀನಿ. ಹಾಗಾದರೆ ನಿಮ್ಮ ಕಾಲೇಜ್ ಅಡ್ರೆಸ್ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಅಲ್ಲಿ ತಲುಪಿದ ತಕ್ಷಣ ನಿಮಗೆ ಕರೆ ಮಾಡ್ತೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ಸಿದ್ಧಾಂತ್. ಒಂದು ವೇಳೆ ಅವನೇನಾದರೂ ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸಿದರೆ, ಮನೆಯಲ್ಲಿ ಗೊತ್ತಾದರೆ ತನ್ನನ್ನವರು ಸುಮ್ಮನೆ ಬಿಡುವರೇ? ಇಲ್ಲ. ಅವನಿಗೆ ಕರೆ ಮಾಡುವ ಮೊದಲು ಆ ಬಗ್ಗೆ ಯೋಚಿಸಲೇ ಇಲ್ಲ. ಮತ್ತೆ 20 ನಿಮಿಷಕ್ಕೆ ಅವನಿಂದ ಕರೆ ಬಂದಿತ್ತು. ನಿಮ್ಮ ಕಾಲೇಜ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀನಿ. ನೀವೆಲ್ಲಿದ್ದೀರಾ? ಡವಗುಟ್ಟುವ ಎದೆಯನ್ನು ತಹಬದಿಗೆ ತರಲು ಪ್ರಯತ್ನಿಸುತ್ತಾ, 1 ನಿಮಿಷ, ನಾನು ಅಲ್ಲಿಗೆ ಬರ್ತೀನಿ. ಅವನಿಗೆ ಉತ್ತರಿಸುತ್ತಾ ದಾಪುಗಾಲು ಹಾಕುತ್ತಾ ಕಾಲೇಜಿನ ಎಂಟ್ರೆನ್ಸ್ ಗೇಟ್ ಬಳಿಗೆ ಬಂದು ಅವನತ್ತ ನೋಡಿ ಕೈ ಬೀಸಿದಳು ಸನಿಹಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.